ನಮಸ್ಕಾರ ಫ್ರೆಂಡ್ಸ್, ನಾನು ಶಿವರಾಜ್ ಪಾಟೀಲ್. ನಿಮಗೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ನ ನ್ಯೂ ಕಾನ್ಸೆಪ್ಟ್ ಸ್ಟಾಕ್ ಆಪ್ಷನ್ ಮಂತ್ಲಿ ಸ್ಟ್ರಾಟಜಿ ಬಗ್ಗೆ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಾವು ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನ ನೀವು ಪೇಪರ್ ಟ್ರೇಡ್ ಆಗಿ ಪ್ರಾಕ್ಟೀಸ್ ಮಾಡಿ 1 ಮಂತ್ 2 ಮಂತ್ಸ್ 3 ಮಂತ್ಸ್ ಸೆಟ್ ಆದ್ರೆ ಆಗ ಮಾತ್ರ ಇಂಪ್ಲಿಮೆಂಟ್ ಮಾಡಿ. ಸೊ ನಾನು ಕೂಡ ಈ ಕಾನ್ಸೆಪ್ಟ್ ನ ಹೊಸದಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸೊ ಈಗ ನಾವು ಏನೆಲ್ಲ ಡಿಸ್ಕಸ್ ಮಾಡ್ತೀವಿ ಇದನ್ನ ನಾವು ಪೇಪರ್ ಟ್ರೇಡಿಂಗ್ ಅಂತಾನೆ ತಗೊಂಡು ನೆಕ್ಸ್ಟ್ ಮಂತ್ ಅಂದ್ರೆ ಈಗ ನಾವು ಸೆಪ್ಟೆಂಬರ್ 21 ಅಂದ್ರೆ ಸೆಪ್ಟೆಂಬರ್ ಕೊನೆಯ ವೀಕಲ್ಲಿ ಈ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ನಾವು ಅಕ್ಟೋಬರ್ ಕೊನೆಯ ವೀಕಲ್ಲಿ ಒಂದು ಬಾರಿ ರಿವ್ಯೂ ಮಾಡೋಣ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಮೊದಲನೇದಾಗಿ ಏನೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ಟ್ರೇಡ್ ಪ್ಲಾನಿಂಗ್ ಲಾಸ್ಟ್ ವೀಕ್ ಆಫ್ ದ ಮಂತ್. ಸೊ ಈ ಪ್ಲಾನ್ ನ ನಾವು ಲಾಸ್ಟ್ ವೀಕ್ ಆಫ್ ದ ಮಂತ್, ಅದು ಸೋಮವಾರ ದಿನ ಪ್ಲಾನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಐಡೆಂಟಿಫೈ ನಿಫ್ಟಿ ಸ್ಟಾಕ್ಸ್ ನಿಯರ್ 52 ವೀಕ್ಸ್ ಲೋ. ಸೊ ನಾವು ಈಗ ಮೊದಲನೇದಾಗಿ ಈ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನಿಫ್ಟಿ 50 ಸ್ಟಾಕ್ಸ್ ಅಲ್ಲಿ ಯಾವ ಸ್ಟಾಕ್ 52 ವೀಕ್ಸ್ ಲೋನಲ್ಲಿದೆ ಅಥವಾ ಹೈಯರ್ ಲೆವೆಲ್ ಇಂದ 20-30% ಯಾವ್ದಾದ್ರು ಕರೆಕ್ಟ್ ಆಗಿರೋ ಸ್ಟಾಕ್ಸ್ ಇದೆನಾ ಅಂತ ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಮೂರನೇದು ಬಂದು ಆನ್ ಎಕ್ಸ್ಪೈರಿ ಮಂಡೇ ಬೈ ನೆಕ್ಸ್ಟ್ ಮಂತ್ ಫ್ಯೂಚರ್. ಸೊ ನಾವು ಸ್ಟಾಕ್ ನ ಐಡೆಂಟಿಫೈ ಮಾಡಿದ್ಮೇಲೆ ನಾವು ಐಡೆಂಟಿಫೈ ಮಾಡಿರೋ ಸ್ಟಾಕ್ ಫ್ಯೂಚರ್ ನ ಸೋಮವಾರದ ದಿನ ನಾವು ಬೈ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಹೆಡ್ಜಿಂಗ್ ಆಗಿ ಸೆಲ್ ATM ಅರ್ಧ ಮನಿ ಕಾಲ್ನ ನಾವು ಸೆಲ್ ಮಾಡಬೇಕಾಗುತ್ತೆ. ಸೊ ನಾನು ಇಲ್ಲಿ ಏನು ಸ್ಟೆಪ್ಸ್ ಹೇಳ್ತಾ ಇದ್ದೀನಿ, ನಾವು ಈ ಸ್ಟೆಪ್ಸ್ನೆಲ್ಲ ನೋಡಿದ್ಮೇಲೆ ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೂಡ ತೋರಿಸ್ತೀನಿ. ಅಲ್ಲಿಂದ ನೀವು ಅರ್ಥ ಮಾಡ್ಕೊಂಡು ನೀವು ಕೂಡ ಪೇಪರ್ ಟ್ರೇಡಿಂಗ್ ನ ಪ್ರಾಕ್ಟೀಸ್ ಮಾಡ್ಬೋದು. ನಿಮ್ಗೆ ಇಷ್ಟ ಆದ್ರೆ ಅಲ್ಲಿಂದ ಫ್ಯೂಚರ್ ಅಲ್ಲಿ ಈ ತರ ಪ್ಲಾನ್ ನ ಮಾಡ್ತಾ ಹೋಗ್ಬೋದು. ಸೊ 4th ಪಾಯಿಂಟ್ ಸೆಲ್ ATM ಕಾಲ್ ಯಾಸ್ ಹೆಡ್ಜಿಂಗ್. ನಾವು ಏನು ಫ್ಯೂಚರ್ ಬೈ ಮಾಡಿರ್ತೀವಿ ನೆಕ್ಸ್ಟ್ ಮಂತ್ ಅದಕ್ಕೆ ಹೆಡ್ಜಿಂಗ್ ಆಗಿ ನೆಕ್ಸ್ಟ್ ಮಂತ್ ನಾವು ಅಟ್ ದ ಮನಿ ಕಾಲ್ನ ಇಲ್ಲಿ ಸೆಲ್ ಮಾಡ್ತೀವಿ. ಓಕೆ, ಸೊ ಇಲ್ಲಿಂದ ನೆಕ್ಸ್ಟ್ ಪಾಯಿಂಟ್, ಎವ್ರಿ 5% ಮೂವ್ಮೆಂಟ್ ಎಕ್ಸಿಟ್ ಕಾಲ್ ಪೊಸಿಷನ್ ಅಂಡ್ ಸೆಲ್ ನ್ಯೂ ATM ಕಾಲ್ ಪೊಸಿಷನ್ ಆಸ್ ಹೆಡ್ಜಿಂಗ್. ಅಂತಂದ್ರೆ ನಾವು ಇಲ್ಲಿ ಯಾವ್ದು ಕಾಲ್ ಪೊಸಿಷನ್ಸ್ ನ ಇಲ್ಲಿ ಹೆಡ್ಜ್ ಮಾಡಿರ್ತೀವಿ ಇದನ್ನ ಎವ್ರಿ 5% ಅಪ್ ಮೂವ್ ಆಗಿರ್ಬೋದು ಅಥವಾ ಡೌನ್ ಮೂವ್ ಆಗಿರ್ಬೋದು. ಫ್ಯೂಚರ್ ನ ನಾವು ಮುಟ್ಟೋದಿಲ್ಲ, ಓನ್ಲಿ ಸೆಲ್ ಮಾಡಿರೋ ಪೊಸಿಷನ್ಸ್ ನ ನಮ್ಮ ಸ್ಟಾಕ್ 5% ಮೇಲೆ ಹೋದ್ರೆ ನಾವು ಆಲ್ರೆಡಿ ಇರೋ ಕಾಲ್ ಪೊಸಿಷನ್ಸ್ ನಾವು ಹೊರಗಡೆ ಬಂದು ಅರ್ಧ ಮನಿ ಕಾಲ್ ಪೊಸಿಷನ್ಸ್ ನ ಅಗೇನ್ ಸೆಲ್ ಮಾಡ್ತೀವಿ. ಸೊ ಈ ರೀತಿ ನಾವು ಪ್ಲಾನ್ ಮಾಡ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ 6ನೇ ಪಾಯಿಂಟ್, ಎಕ್ಸಿಟ್ ಆಲ್ ಪೊಸಿಷನ್ 3rd ಫ್ರೈಡೆ ಬಿಫೋರ್ ಮಂತ್ಲಿ ಎಕ್ಸ್ಪೈರಿ. ಸೊ 4th ವೀಕ್ ಅಲ್ಲಿ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ, ಅದಕ್ಕಿಂತ 3-4 ಡೇಸ್ ಮುಂಚೆನೆ ಅದು ಫ್ರೈಡೆ ದಿನಾನೇ ನಮ್ಮ ಎಲ್ಲಾ ಪೊಸಿಷನ್ಸ್ ನ ಹೊರಗಡೆ ಬರಬೇಕು. ಹೊರಗಡೆ ಬಂದು ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ನ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಈ ಎಲ್ಲ ಸ್ಟೆಪ್ಸ್ ನ ನಾವು ಪೇಪರ್ ಟ್ರೇಡಿಂಗ್ ಆಗಿ ಶುರು ಮಾಡೋಣ. ಹಾಗೂ ನೆಕ್ಸ್ಟ್ ಮಂತ್ ಎಕ್ಸಾಕ್ಟ್ ಅಕ್ಟೋಬರ್ ಕೊನೆಯ ವೀಕಲ್ಲಿ ನಾನು ಯಾವ ರೀತಿ ಈ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಂತ ಕೂಡ ನಿಮಗೆ ತೋರಿಸ್ತೀನಿ. ನೀವು ಕೂಡ ಇದನ್ನ ಪೇಪರ್ ಟ್ರೇಡಿಂಗ್ ಮಾಡ್ಬೋದು. ಸೊ ಈಗ ನಾವು ಎಕ್ಸಾಂಪಲ್ ಆಗಿ ಸ್ಟಾಕ್ಸ್ ನ ಹೇಗೆ ಐಡೆಂಟಿಫೈ ಮಾಡಿ ಹಾಗೂ ಈ ಸ್ಟ್ರಾಟಜಿನ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ತೋರಿಸ್ತೀನಿ. ಸೊ ಈಗ ನಾನು 52 ವೀಕ್ಸ್ ಲೋ ಅಥವಾ ಮೋರ್ ದೆನ್ 20% ಕರೆಕ್ಷನ್ ಆಗಿರೋ ಸ್ಟಾಕ್ಸ್ ನ ಐಡೆಂಟಿಫೈ ಮಾಡೋಕ್ಕೆ NSE ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ. ಸೊ ಈಗ ನಾವು NSE ವೆಬ್ಸೈಟ್ 50 ಸ್ಟಾಕ್ಸ್ ಇರೋ ಸ್ಕ್ರೀನ್ಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನಾವು ಯಾವ ಸ್ಟಾಕ್ 52 ವೀಕ್ಸ್ ಲೋನಲ್ಲಿ ಇದೆ ಅಂತ ನೋಡೋಣ. ಸೊ ಈ ಲಿಸ್ಟ್ ಅಲ್ಲಿ ನಾವು 52 ವೀಕ್ಸ್ ಲೋ ಸ್ಟಾಕ್ಸ್ ನ ಐಡೆಂಟಿಫೈ ಮಾಡೋಕ್ಕೆ ಈಸಿಯಾಗಿ ಐಡೆಂಟಿಫೈ ಮಾಡಬೇಕಾಗಿರೋದು ಇಲ್ಲಿ 30 ಡೇ ಪರ್ಸೆಂಟೇಜ್ ಚೇಂಜ್ ಏನಿದೆ ಇಲ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋ ಸ್ಟಾಕ್ಸ್ ನ ನಾವು ನೋಡ್ಬೋದು. ಅಂದ್ರೆ 30 ಡೇಸ್ ಅಲ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು. ಸೊ 30 ಡೇಸ್ ನೆಗೆಟಿವ್ ಅಲ್ಲಿ ಇಲ್ಲಿ 7% ಕೋಲ್ ಇಂಡಿಯಾ ಇದೆ, ಇಲ್ಲಿ 3% ಎಲ್ಲ ಇದಾವೆ. ಇವು ಅಷ್ಟು ನಮ್ಗೆ ಕ್ಲಿಯರ್ ಆಗಿ ಇರಲ್ಲ. ಹೆಚ್ಚಿನ ಕರೆಕ್ಷನ್ ಕಂಡಿರೋದು ಇಲ್ಲಿ 7% ನೆಗೆಟಿವ್ ಅಲ್ಲಿ ಡಾಕ್ಟರ್ ರೆಡ್ಡಿ ಇದೆ, ಇದನ್ನ ನಾವು ಕನ್ಸಿಡರ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚಿಗೆ ಇಲ್ಲಿ 10% ವರೆಗೆ 1 ಮಂತ್ ಅಲ್ಲಿ ಕರೆಕ್ಟ್ ಆಗಿರೋದು ಟಾಟಾ ಮೋಟಾರ್ಸ್. ಸೊ ಇದನ್ನ ನಾವು ಕನ್ಸಿಡರ್ ಮಾಡ್ಬೋದು. ಅದನ್ನ ಬಿಟ್ರೆ 12% ಕರೆಕ್ಟ್ ಆಗಿರೋದು ONGC, ಇದನ್ನು ನಾವು ನೋಡ್ಬೋದು. ಸೊ ONGC ಅಥವಾ ಟಾಟಾ ಮೋಟಾರ್ಸ್ ನ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇದರ ಚಾರ್ಟ್ ನ ಒಂದು ಬಾರಿ ಚೆಕ್ ಮಾಡೋಣ.
ಸೊ ಇಲ್ಲಿ ನಾವು ಟಾಟಾ ಮೋಟರ್ಸ್ ಚಾರ್ಟ್ಗೆ ಬಂದ್ರೆ ಟಾಟಾ ಮೋಟರ್ಸ್ ಹೈಯರ್ ಲೆವೆಲ್ ಇಂದ ಮೋರ್ ದೆನ್ 20% ಕರೆಕ್ಟ್ ಆಗಿ ನಿಯರ್ 200 ಡೇಸ್ ಮೂವಿಂಗ್ ಆವರೇಜ್ ಹತ್ರ ಇದೆ. ಆದ್ರೆ 52 ವೀಕ್ಸ್ ಲೋ ಮೇಲೇನೆ ಇದೆ, ಆದ್ರೆ ನಿಯರ್ 200 ಡೇ ಮೂವಿಂಗ್ ಆವರೇಜ್ ಇದೆ, ಇದನ್ನ ಕನ್ಸಿಡರ್ ಮಾಡ್ಬೋದು. ಸೊ ಇದನ್ನ ಬಿಟ್ರೆ ONGC ನ ನೋಡಿದ್ರೆ ಇದು ಕೂಡ ಹೈಯರ್ ಲೆವೆಲ್ ಇಂದ ಅದು 344 ಇಂದ 284 ಮೋರ್ ದೆನ್ 20% ಕರೆಕ್ಟ್ ಕಂಡಿದೆ. ಈ ಎರಡು ಸ್ಟಾಕ್ಸ್ ಅಥವಾ ಈ ಎರಡರಲ್ಲಿ ಒಂದು ಸ್ಟಾಕ್ಸ್ ನ ಅಂತಂದ್ರೆ ಈಗ ಸೆಪ್ಟೆಂಬರ್ ಮಂತ್ ನಂತರ ಅಕ್ಟೋಬರ್ ಮಂತ್ ಅಲ್ಲಿ ಫೆಸ್ಟಿವ್ ಸೀಸನ್ ಇದೆ. ಸೊ ಈ ಸೀಸನ್ ಅಲ್ಲಿ ONGC ಗಿಂತ ಟಾಟಾ ಮೋಟರ್ಸ್ ಸ್ವಲ್ಪ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೋದು ಅನ್ಸುತ್ತೆ. ಸೊ ಹಾಗಾಗಿ ನಾವು ಟಾಟಾ ಮೋಟರ್ಸ್ ನ ಈ ಸ್ಟ್ರಾಟಜಿಗೆ ಯೂಸ್ ಮಾಡಬಹುದು. ಸೊ ಇಲ್ಲಿ ನಾವು ಸ್ಟಾಕ್ಸ್ ನ ಐಡೆಂಟಿಫೈ ಮಾಡಿದ್ವಿ. ಈಗ ಇದನ್ನ ನಾವು ಫ್ಯೂಚರ್ ಅಲ್ಲಿ ಬೈ ಮಾಡಬೇಕು. ಇದನ್ನ ನಾನು ಅಪ್ಸ್ಟ್ರಾ ನಲ್ಲಿ ಹೋಗಿ ತೋರಿಸ್ತೀನಿ. ಈಗ ನಾವು ಅಪ್ಸ್ಟ್ರಾ ಸ್ಟ್ರಾಟಜಿ ಬಿಲ್ಡರ್ ಸ್ಕ್ರೀನ್ ಅಲ್ಲಿ ಇದೀವಿ. ಇಲ್ಲಿ ನಾನು ಈಗ ಟಾಟಾ ಮೋಟರ್ಸ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಟಾಟಾ ಮೋಟರ್ಸ್. ಸೊ ಇಲ್ಲಿ ನಾವು ಟಾಟಾ ಮೋಟರ್ಸ್ ಫ್ಯೂಚರ್ ನ ಸೆಲೆಕ್ಟ್ ಮಾಡ್ತೇವೆ. ಸೊ ಟಾಟಾ ಮೋಟರ್ ಫ್ಯೂಚರ್ ನೆಕ್ಸ್ಟ್ ಮಂತ್ ಅದು ಅಕ್ಟೋಬರ್ದು ಇಲ್ಲಿ ನಾನು ಬೈ ಮಾಡ್ತಾ ಇದ್ದೇನೆ. ಅಂದ್ರೆ ನಾವು ಇಲ್ಲಿ ಪೇಪರ್ ಟ್ರೇಡಿಂಗ್ ಅಲ್ಲಿ ಅಂದ್ರೆ ಅಪ್ಸ್ಟ್ರಾ ನಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾವು ಆಪ್ಷನ್ಸ್ ಅಲ್ಲಿ ಬಂದು ಅಕ್ಟೋಬರ್ ಮಂತ್ದು ಇಲ್ಲಿ ಕಾಲ್ ನ ಸೆಲ್ ಮಾಡ್ತೇವೆ. ಅರ್ಧ ಮನಿ 980 ಏನಿತ್ತು ಇಲ್ಲಿ ನಾವು ಅರ್ಧ ಮನಿ ಕಾಲ್ ನ ಸೆಲ್ ಮಾಡ್ತಾ ಇದೀವಿ. ಇಲ್ಲಿ ಪೊಸಿಷನ್ಸ್ ನ ಆಡ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ನೋಡ್ಬೋದು ಚಾರ್ಟ್ ರೆಡಿ ಆಗಿದೆ. ಇಲ್ಲಿ ಈ ರೀತಿ ಸ್ಟ್ರಾಟಜಿ ಮಾಡೋಕ್ಕೆ ಮಾರ್ಜಿನ್ ಪ್ರೀಮಿಯಂ 1,23,000 ಬೇಕಾಗುತ್ತೆ. ಸೊ ಅಮೌಂಟ್ ಅಟ್ಲೀಸ್ಟ್ 1,30,000 1,50,000 ಆ ರೀತಿ ಇದ್ರೆ ಈ ತರ ಸ್ಟ್ರಾಟಜಿನ ಮಾಡ್ಬೋದು. ಈಗ ಮಾಡಿದಾಗ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ 61.93%, ಆಲ್ಮೋಸ್ಟ್ 62% ಇರುತ್ತೆ. ಮ್ಯಾಕ್ಸಿಮಮ್ ಪ್ರಾಫಿಟ್ 19,000. ಸೊ 1,23,000ಗೆ 15.78% ಅಂದ್ರೆ 19,498 ರುಪೀಸ್ ಪ್ರಾಫಿಟ್ ಬರೋ ಚಾನ್ಸಸ್ ಇದರಲ್ಲಿ ಇದೆ ಈ ಸ್ಟ್ರಾಟಜಿನಲ್ಲಿ. ಆದ್ರೆ ಲಾಸ್ ಎಷ್ಟಾಗ್ಬೋದು ಇಲ್ಲಿ ಅನ್ಲಿಮಿಟೆಡ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ನಿಫ್ಟಿ ಸ್ಟಾಕ್ಸ್ ಯಾವಾಗಾದ್ರೂ ಹೈಯರ್ ಲೆವೆಲ್ ನಿಂದ 20-30% ಕರೆಕ್ಟ್ ಆದ್ಮೇಲೆ ಇಲ್ಲಿ ಎವ್ರಿ ಮಂತ್ ಮ್ಯೂಚುವಲ್ ಫಂಡ್ SIP ಇಂದ ಬರೋ ಫಂಡ್ಸ್ ETF ಮುಖಾಂತರ ನಿಫ್ಟಿ ಸ್ಟಾಕ್ಸ್ ಅಲ್ಲಿ ಡಂಪ್ ಆಗುತ್ತೆ. ಆಗ ನಿಫ್ಟಿ ಸ್ಟಾಕ್ಗಳು ಲೋವರ್ ಲೆವೆಲ್ ಇಂದ ರಿಕವರಿ ಮಾಡೋ ಚಾನ್ಸಸ್ ಇರುತ್ತೆ. ಈ ಅಡ್ವಾಂಟೇಜಸ್ ನ ನಾವು ಈ ಸ್ಟ್ರಾಟಜಿನಲ್ಲಿ ಪಡಿತೀವಿ. ಸೊ ಈ ರೀತಿ ನಾವು ಒಂದು ಫ್ಯೂಚರ್ ನ ಬೈ ಮಾಡಿ ಅರ್ಧ ಮನಿ ಕಾಲ್ ನ ಸೆಲ್ ಮಾಡಿದ್ಮೇಲೆ ನಮ್ಮ 5th ಪಾಯಿಂಟ್ ಪ್ರಕಾರ 5% ಅಪ್ಸೈಡ್ ಆಗ್ಲಿ ಅಥವಾ ಲೋವರ್ ಸೈಡ್ ಆಗ್ಲಿ ಮೂವ್ ಆದ್ಮೇಲೆ ಅಗೇನ್ ನಮ್ಮ ಸೆಲ್ ಮಾಡಿರೋ ಪೊಸಿಷನ್ಸ್ ನ ಹೊರಗಡೆ ಬಂದು ಅರ್ಧ ಮನಿ ಕಾಲ್ ನ ಸೆಲ್ ಮಾಡ್ಬೇಕಾಗುತ್ತೆ. ಈ ಸ್ಟ್ರಾಟಜಿನ ನಾವು ಪ್ರಾಕ್ಟೀಸ್ ಮಾಡೋಣ. ಅಗೇನ್ ನೆಕ್ಸ್ಟ್ ಮಂತ್ ಅಕ್ಟೋಬರ್ ಕೊನೆಯ ವೀಕ್ ಅಲ್ಲಿ ಟಾಟಾ ಮೋಟರ್ಸ್ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿದೆ, ಲಾಸ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ಇದು ನಮ್ಮ ಹೊಸ ಸ್ಟಾಕ್ ಆಪ್ಷನ್ ಸ್ಟ್ರಾಟಜಿ. ಇದನ್ನ ನಾನು ಇನಿಷಿಯಲಿ ಪೇಪರ್ ಟ್ರೇಡಿಂಗ್ ಆಗಿ ಶುರು ಮಾಡ್ತಾ ಇದ್ದೀನಿ. 1 or 2 ಮಂತ್ಸ್ ಈ ರೀತಿ ಸ್ಟ್ರಾಟಜಿ ವರ್ಕ್ ಆಗ್ತಾ ಇದ್ರೆ ಫ್ಯೂಚರ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋಕೆ ಪ್ಲಾನ್ ಮಾಡ್ತೀನಿ. ನೀವು ಕೂಡ ಪೇಪರ್ ಟ್ರೇಡಿಂಗ್ ಮಾಡಿ ನಿಮ್ಗೆ ಸೂಟಬಲ್ ಅನ್ಸಿದ್ರೆ ಇದರಲ್ಲಿ ಟ್ರೇಡ್ ಮಾಡೋಕೆ ನಿಮ್ಮ ರಿಸ್ಕ್ ರಿವಾರ್ಡ್ ನ ನೋಡ್ಕೊಂಡು ಪ್ಲಾನ್ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದಗಳು. ಹಾಗೂ ನಮ್ಮ ಸ್ಟ್ರಾಟಜಿ ಔಟ್ಕಮ್ ನ ನಾನು ಅಕ್ಟೋಬರ್ ಕೊನೆಯ ವೀಕಲ್ಲಿ ತಗೊಂಡ್ಬರ್ತೀನಿ. ಆ ವಿಡಿಯೋನ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.